ಸರ್ವನ ತಂದೆಯ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಒಂದು ಪರಿಶುದ್ಧವಾದ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಅಪ್ಪ ನಿಮ್ಮ ಮಹಾ ಅದ್ಭುತವುಳ್ಳಂತಹ ಪಾದ ಸನ್ನಿಧಾನದಲ್ಲಿ ಬಂದು ವಾಕ್ಯಗಳನ್ನ ಕೇಳಲು, ಧ್ಯಾನಿಸಲು, ಅವುಗಳನುಸಾರವಾಗಿ ನಡೆಯಲು, ಅವುಗಳಿಂದ ನಮ್ಮನ್ನು ನಾವು ಪರಿಶೀಲಿಸಿಕೊಂಡವರಾಗಿ ನಮ್ಮ ಜೀವಿತಗಳನ್ನ ತಿದ್ದಿ ನಡೆದು ಕರ್ತನೆ ಬರುವ ದಿನಗಳಲ್ಲಿ ನಮಗೆ ಸಿಗಬೇಕಂತಹ ಪರಲೋಕದ ಭಾಗ್ಯವನ್ನು ಪಡೆಯುವಂತೆ ನಮಗೆ ಕೃಪೆ ಮಾಡು. ನಮಗೆ ಸಹಾಯ ಮಾಡೋ ಶಕ್ತಿ ಬಲ ಅನುಗ್ರಹಿಸಿ ಪವಿತ್ರಾತ್ಮ ನಡೆಸುವಿಕೆ ಒಂದು ಆರಾಧನೆ ನೀಡಲಿಕ್ಕೆ ಕರ್ತನೆ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವುದರಿಂದ ಪರಲೋಕ ತಂದೆ, ಆಮೆನ್. ಯೇಸು ಕ್ರಿಸ್ತನ ಸಭೆಯಾದಂತಹ ಎಲ್ಲ ಸಹೋದರ ಸಹೋದರಿಯರಿಗೂ ಮತ್ತೆ ನನಗೆ ಹಿರಿಯರು ಸೇವಕರುಗಳು ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ಪ್ರೀತಿಯುಳ್ಳವರೇ, ಈ ದಿನಗಳಲ್ಲಿ ನೀವು ಈಗಾಗಲೇ ಯೆರೆಮೀಯನ ಪ್ರವಾದನ ಗ್ರಂಥ 1-2ನೇ ಅಧ್ಯಾಯ ಅಧ್ಯಯನ ಮಾಡಿರ್ತೀರಾ. ಇದಕ್ಕಿಂತ ಮುಂಚೆ ಏಷಾಯನ ಗ್ರಂಥ ಕೂಡ ಅಧ್ಯಯನವನ್ನ ಮಾಡಿರ್ತೀರಾ. ಸೊ ದೇವರು ನಮ್ಮ ಜೀವಿತಗಳಲ್ಲಿ ಈ ವಚನಗಳ ಮೂಲಕ ಅನೇಕ ಒಂದು ಅದ್ಭುತವುಳ್ಳಂತಹ ಕಾರ್ಯಗಳನ್ನ ನಮಗೆ ತಿಳಿಸ್ಲಿಕ್ಕೆ ಅವರು ಇಷ್ಟಪಡ್ತಾರೆ. ಯಾವಾಗಲೂ ಕೂಡ ದೇವರು ಸಂಗತಿಗಳನ್ನ ಮುಚ್ಚಿಡ್ಲಿಕ್ಕೆ ಇಷ್ಟಪಡಲ್ಲ. ಆ ಸಂಗತಿಗಳನ್ನ ತನ್ನ ಮಕ್ಕಳಿಗೆ ಹೇಳಿ ತನ್ನ ಮಕ್ಕಳನ್ನ ಒಂದು ಸರಿಯಾದ ಮಾರ್ಗದಲ್ಲಿ ನಡೆಸಬೇಕಂತಾನೆ ದೇವರ ಒಂದು ಯೋಜನೆ. ಸೊ ಹೀಗಾಗಿ ದೇವರು ಈ ದಿನ ಪ್ರಪಂಚದ ಎಲ್ಲ ಜನರಿಗೆ ಒಂದು ರಕ್ಷಣೆ ಮಾರ್ಗವನ್ನು ತೆಗೆದಿದ್ದಾರೆ. ಅಂದ್ರೆ ಇದಕ್ಕಿಂತ ಮುಂಚೆ ನಡೆದಂತಹ ಘಟನೆಗಳು ನಮ್ಮ ಜೀವಿತಕ್ಕೆ ತುಂಬಾ ಅವಶ್ಯಕತೆ ಆಗಿದೆ. ಅವುಗಳನ್ನ ನೋಡಿ ನಾವು ಕೂಡ ಬುದ್ಧಿ ಕಲಿಬೇಕು, ಪಾಠ ಕಲಿಬೇಕು ಅಂತ ದೇವರು ಇದೆಲ್ಲವುಗಳನ್ನ ಬರೆಸಿದ್ದಾರೆ. ಇದೆಲ್ಲ ಒಂದು ಇತಿಹಾಸ, ಹಿಸ್ಟ್ರಿ. ಇದರಲ್ಲಿ ಬರೆದಂತ ಒಂದೊಂದು ಮಾತುಗಳು ಕೂಡ ನಮಗೆ ಇವಾಗ ನೆರಳಿನಂತಿದೆ. ಇದನ್ನು ನೋಡಿ ನಾವು ಇವಾಗಿನ ಸಭೆಯ ಕಾಲದಲ್ಲಿ ಯಾವ ರೀತಿ ಜೀವನ ಮಾಡ್ಬೇಕಂತ ದೇವರು ಬಯಸಿ ಇವೆಲ್ಲವುಗಳನ್ನು ಕೂಡ ಈ ಒಂದು ಸತ್ಯವೇದದಲ್ಲಿ ಅಳವಡಿಸಿದ್ದಾರೆ. ಹೀಗಾಗಿ ಆ ಪದಗಳನ್ನು ಓದುವಾಗಲಿ ಅಥವಾ ಅದರ ಭಾವನೆಗಳನ್ನ ತಿಳಿದುಕೊಳ್ಳಕ್ಕಾಗ್ಲಿ ನಾವು ಸ್ವಲ್ಪ ಕಷ್ಟಪಟ್ರೆ ನಿಜವಾಗಲೂ ಕೂಡ ಅದರ ಒಂದು ಅಂತರಾಳ ದೇವರು ನಮಗೆ ಖಂಡಿತವಾಗ್ಲೂ ಗೋಚರ ಪಡಿಸ್ತಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಆದಿಕಾಂಡದಲ್ಲಿ ದೇವರ ಒಂದು ಉದ್ದೇಶ ಏನಂದ್ರೆ, ಮನುಷ್ಯರನ್ನ ಉಂಟು ಮಾಡಿದ ಉದ್ದೇಶ ನಮ್ಮನ್ನ ಉಂಟು ಮಾಡಿ ಪ್ರಪಂಚದಲ್ಲಿ ಬಿಟ್ಟು ಪುನಃ ಅವರೆಲ್ಲರನ್ನು ಕೂಡ ಪರಲೋಕದಲ್ಲಿ ತಕ್ಕೋಬೇಕಂತ. ಆದ್ರೆ ಆದಿಯಲ್ಲಿನೇ ದುಷ್ಟ ಶೈತಾನ ಏನ್ ಮಾಡಿದ, ಮನುಷ್ಯರೆಲ್ಲರನ್ನು ಕೂಡ ಆದಿಯಲ್ಲಿನೇ ಅವನು ತನ್ನ ಬುಟ್ಟಿಲಿ ಹಾಕೊಂಡ ತಕ್ಷಣನೇ ಆಪ್ಷನ್ ಅಲ್ಲಿಂದನೇ ಸ್ಟಾರ್ಟ್ ಆಯ್ತು. ಪ್ರಾರಂಭ ಯಾವುದನ್ನ ಆರಿಸ್ಕೊಳ್ಬೇಕು ನನ್ನ ಜೀವಿತದಲ್ಲಿ. ಹವಳ ಜೀವಿತದಲ್ಲಿ ಒಂದು ಪ್ರಶ್ನೆ ಅಥವಾ ಒಂದು ಟಾಸ್ಕ್ ಹವಳ ಜೀವಿತದಲ್ಲಿ ನಿಂತ್ಕೊಳ್ತು. ನನ್ನ ಹಣ್ಣನ್ನ ಆರಿಸ್ಕೊಳ್ಳ ಅಥವಾ ನನ್ನ ದೇವ್ರನ್ನ ಆರಿಸ್ಕೊಳ್ಳ. ಸೊ ಅಂತ ಪರಿಸ್ಥಿತಿಯಲ್ಲಿ ಅವಳ ಹಣ್ಣನ್ನೇ ಆರಿಸ್ಕೊಂಡ್ಲು. ತಿಂದ ತಕ್ಷಣ ಈ ಪ್ರಪಂಚದಲ್ಲಿ ಪಾಪ ಉತ್ಪನ್ನ ಆಯ್ತು. ಅಲ್ಲಿಂದ ಹಿಡಿದು ಇನ್ನ ಇಲ್ಲಿವರೆಗೂ ಕೂಡ ನಮ್ಮ ಜೀವಿತಗಳಲ್ಲೂ ಕೂಡ ಆಪ್ಷನ್ ಇದೆ. ನಮ್ಮ ಜೀವಿತಗಳಲ್ಲೂ ಕೂಡ ಆರಿಸಿಕೊಳ್ಳುವಂತಹ 2 ಮಾರ್ಗಗಳಿದೆ. ಅದರಲ್ಲಿ ನಾವು ಯಾವ್ದನ್ನ ಆರಿಸ್ಕೊಳ್ಬೇಕಂತ ದೇವರು ನಮಗೆ ಸ್ವತಂತ್ರ ಕೊಟ್ಟಿದ್ದಾರೆ. ಈ ಸ್ವತಂತ್ರವನ್ನ ನಾವು ಯಾವಾಗಲೂ ಕೂಡ ಪಾಪಕ್ಕಾಗಿ ನಾವು ಬಳಸ್ಕೊಳ್ಬಾರದು. ಪಾಪಕ್ಕಾಗಿ ನಾವು ಬಳಸ್ಕೊಂಡ್ರೆ ಅದರಿಂದ ನಮಗೆ ಏನೇನೆಲ್ಲ ಪರಿಣಾಮಗಳು ಬೀರುತ್ತೆ ಅನ್ನೋದೇ ಈ ಒಂದು ಯೆರೆಮೀಯನ 3ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು. ಮೊಟ್ಟ ಮೊದಲನೇದಾಗಿ ನಾನು ಜಾಸ್ತಿ ಹೇಳಕ್ಕೆ ಇಷ್ಟಪಡಲ್ಲ. ನಾನು 3 ಕಾರ್ಯಗಳನ್ನು ಹೇಳಿ ಈ ಒಂದು ಸಂದೇಶವನ್ನ ನಾನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ, ಪಾಪ ಮಾಡಿ ದೇವರಿಂದ ಒಳ್ಳೇದನ್ನ ಎದುರು ನೋಡ್ಬಾರ್ದಂತೆ. ಹೌದು, ನಾವೇನ್ ಮಾಡ್ತೀವಿ, ಮಾಡಬಾರ್ದೆಲ್ಲ ಪಾಪಗಳನ್ನ ಮಾಡಿ, ನಾವು ಮಾಡಬಾರ್ದಂತಹ ದ್ರೋಹಗಳನ್ನ ಮಾಡಿ, ದೇವರಿಗೆ ಇಷ್ಟ ಇಲ್ದಿರುವಂತಹ ಚಟುವಟಿಕೆಗಳನ್ನ ಮಾಡಿ, ದೇವರಿಂದ ನಾವು ಆಶೀರ್ವಾದಗಳನ್ನ ಎದುರು ನೋಡ್ತಿರ್ತೀವಿ. ದೇವರಿಗೆ ಇಷ್ಟ ಇಲ್ಲದೆ ಇರುವಂತಹ ಕಾರ್ಯಗಳು ಈ ಪ್ರಪಂಚದಲ್ಲಿ ತುಂಬಾ ಇದೆ. ಎಷ್ಟಿದೆ ಅಂದ್ರೆ ಆಗದಂತಹ ಕಾರ್ಯಗಳು ಈ ಪ್ರಪಂಚದಲ್ಲಿ. ಅವುಗಳು ಯಾವುವು ಅಂತ ನಮಗೆ ದೇವರು ಸ್ಪಷ್ಟವಾಗಿ ಸತ್ಯವೇದದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನಾವು ಆ ಸತ್ಯವೇದದಲ್ಲಿ ಸ್ವಲ್ಪ ಪ್ರಯಾಸ ಪಟ್ಟು, ಆಸಕ್ತಿಯಿಂದ ಕಷ್ಟಪಟ್ಟು ಒಂದ್ ವೇಳೆ ಕುತ್ಕೊಂಡು ನಾವು ಅಧ್ಯಯನ ಮಾಡುವಾಗ ಅಥವಾ ಒಳ್ಳೆ ಬೋಧಕರುಗಳ ಮೂಲಕ ನಾವು ಅವುಗಳನ್ನ ಕೇಳುವಾಗ ಯಾವುದು ದೇವರಿಗೆ ಇಷ್ಟ ಆಗಲ್ಲ ಅನ್ನುವಂತ ಕಾರ್ಯಗಳು ಅವರ ಮೂಲಕವಾಗಲಿ ಸತ್ಯವೇದದ ಮೂಲಕವಾಗಲಿ ದೇವರು ನಮ್ಗೆ ತಿಳಿಸ್ಕೊಡ್ತಾರೆ. ಆಗ ನಾವು ಪಾಪಗಳೊಂದಿಗೆ ಹೋರಾಡಿ ಪಾಪದಿಂದ ಜಯಿಸ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ
ನಾವು ನಮ್ಮ ಜೀವಿತಗಳಲ್ಲಿ ಪಾಪ ಮಾಡ್ತೀವಿ, ಕೆಟ್ಟದಾಗಿರುವುದನ್ನ ಮಾಡ್ತೀವಿ. ತದನಂತರ ನಮ್ಮ ಜೀವಿತಗಳಲ್ಲಿ ಕಷ್ಟಗಳು ಬಂದಾಗ ನಾವು ದೇವರ ಹತ್ರ ಹೋಗಿ ಆಶೀರ್ವಾದಗಳನ್ನ ಎದುರು ನೋಡ್ತೀವಿ, ಅಥವಾ ದೇವರ ಹತ್ರ ಹೋಗಿ ನಮ್ಮ ಪ್ರಾರ್ಥನೆಗಳಿಗೆ ನಾವು ಉತ್ತರಗಳನ್ನ ಎದುರು ನೋಡ್ತೀವಿ. ನಿಜವಾಗಲೂ ಕೂಡ ಇದು ಆಗದೆ ಇರುವಂತಹ ಕಾರ್ಯ. ಪಾಪ ನಮ್ಮ ಜೀವಿತಗಳಲ್ಲಿ ದೇವರಿಂದ ಬರುವಂತಹ ಒಳ್ಳೆ ಕಾರ್ಯಗಳನ್ನಾಗ್ಲಿ, ದೇವರಿಂದ ಬರುವಂತಹ ಆಶೀರ್ವಾದಗಳನ್ನಾಗ್ಲಿ ಅದು ನಿಲ್ಲಿಸಿಬಿಡುತ್ತೆ. ಎಷ್ಟೋ ವಾಕ್ಯಗಳನ್ನ ನಾವು ಓದಿರ್ತೀವಲ್ವಾ, ಏಷಾನ ಗ್ರಂಥದಲ್ಲಿ ಕೂಡ ನಾವು ಓದಿತೀವಿ. ಪಾಪ ನಮಗೂ ಮತ್ತೆ ದೇವರ ಮಧ್ಯ ಅದು ಗೋಡೆಯೋಪಾದಿಯಲ್ಲಿ ನಿಂತ್ಕೊಂಡಿದೆ ಅಂತೆ. ನಮ್ಮ ಕೂಗು ದೇವ್ರಿಗೆ ಕೇಳಿಸ್ತಾ ಇಲ್ಲ, ದೇವರ ಆಶೀರ್ವಾದ ನಮಗೂ ಕೂಡ ಬರ್ತಾ ಇಲ್ಲ. ಕಾರಣ ಪಾಪ ನಮ್ಮ ಜೀವಿತಗಳಲ್ಲಿ ಗೋಡೆಯಾಗಿ ನಿಂತ್ಕೊಂಡಿದೆ. ಇಲ್ಲಿ ಕೂಡ ಇಸ್ರಾಯೇಲರು ಮತ್ತೆ ಯಹೂದ್ಯರ ಜೀವಿತಗಳಲ್ಲಿ ನಡೆದಂತ ಕೆಲವೊಂದು ಘಟನೆಗಳನ್ನ ದೇವರು ನೆನೆಸ್ತಾ ಇದ್ದಾರೆ. ನಾನು ಮೊದಲನೇ ವಾಕ್ಯನ ನಾನು ಓದ್ತೇನೆ. ಯಾರು ಕೂಡ ತಪ್ಪಾದಂತಹ ಭಾವನೆ ಇಟ್ಕೊಳ್ಬಿಡ್ರಿ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಆಲ್ರೆಡಿ ಈ ಯೆರೆಮೀಯನ 3ನೇ ಅಧ್ಯಯನ ಓದಿ ಆಗ್ಲಿ, ಹೆಚ್ಕೇಲನ ಗ್ರಂಥ ಆಗ್ಲಿ ಓದಿ, ಇದೇನು ದೇವ್ರು ಇಂತಿಂತ ಶಬ್ದಗಳನ್ನ ಬಳಸಿದ್ದಾರೆ, ಇದು ತುಂಬಾ ಅಪವಿತ್ರವಾದಂತಹ ಗ್ರಂಥ, ಈಗ ನಾವು ಪರಮಗೀತೆ ಎಲ್ಲ ಕೂಡ ಓದ್ ಬಂದಿದ್ದೀವಿ, ಇಂಥ ಎಲ್ಲ ಶಬ್ದ ಇಂಥ ಭಾವನೆ ಹಾಕಿದ್ದಾರ, ಈ ಬೈಬಲೇ ಸರಿ ಇಲ್ಲ, ಈ ಬೈಬಲ್ ಸತ್ಯವೇದನ, ಇದು ಸತ್ಯವೇದಲ್ಲಿ ಇದು ಕೆಟ್ಟದಂತಹ ಗ್ರಂಥ, ಈ ರೀತಿಯಾಗಿ ಬೈಬಲ್ಗೆ ತುಂಬಾ ಕಮೆಂಟ್ಸ್ ಕೊಟ್ಟಿದ್ದಾರೆ. ಕಾರಣ ಏನಂದ್ರೆ ಅವರ ಶಾರೀರಿಕವಾದ ಕಣ್ಣು ಓಪನ್ ಇದೆ. ಅಂದ್ರೆ ಶಾರೀರಿಕವಾದಂತ ಕಣ್ಣುಗಳು ಅದು ತೆರೆದಿದೆ, ಆತ್ಮಿಕವಾದ ಕಣ್ಣುಗಳು ಅವರು ತೆರೆದಿಲ್ಲ. ಬೈಬಲ್ ಅನ್ನ ಓದುವಾಗ 2 ಕಣ್ಣುಗಳ ಅವಶ್ಯಕತೆ ಇದೆ. ನಾನು ಪ್ರತಿಯೊಬ್ಬರಿಗೂ ನಾನು ಅದೇ ಹೇಳ್ತೀನಿ, ಬೈಬಲ್ ಅನ್ನ ಸತ್ಯವೇದನ ಓದುವಾಗ 2 ಕಣ್ಣುಗಳು ಬೇಕಾಗಿದೆ. ಒಂದು ಶಾರೀರಿಕವಾದ ಕಣ್ಣು, ಅದು ನಮ್ಗೆ ಓಪನ್ ಆಗಿ ಯಾವ ಅಕ್ಷರ, ಯಾವ ಅಧ್ಯಾಯ, ಯಾವ ಪುಸ್ತಕ, ನಾವ್ ಎಲ್ಲಿಗೆ ಬಂದಿದ್ದೀವಿ ಅದನ್ನ ನೋಡ್ಲಿಕ್ಕೆ ಶಾರೀರಿಕವಾದಂತ ಕಣ್ಣುಗಳ ಅವಶ್ಯಕತೆ ಇದೆ. ಅದನ್ನ ಓದಿದ ಮೇಲೆ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆತ್ಮಿಕವಾದ ಕಣ್ಣುಗಳು ನಮಗೆ ಅವಶ್ಯಕತೆ ಇದೆ. ಅದಕ್ಕೆ ಪೌಲ ಸಭೆಗಳಿಗೆ ಹೇಳ್ತಾನಲ್ಲ, ನಿಮ್ಮ ಆತ್ಮಿಕ ಕಣ್ಣುಗಳು ತೆರಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತೇಳಿ. ಸೊ ಆತ್ಮಿಕ ಕಣ್ಣುಗಳು ತೆರೆದ್ರೇನೆ ಸತ್ಯವೇದ ಅರ್ಥ ಆಗುತ್ತೆ. ಸೊ ಇಲ್ಲಿ ಕೂಡ ಕೆಲವೊಂದು ಶಬ್ದಗಳು ಆ ತರ ಸಿಗುತ್ತೆ ನಮ್ಗೆ. ನಾವು ಸಂಕೋಚ ಪಡ್ಕೊಳ್ಬಾರದು. ಯಾಕಂದ್ರೆ ಆ ಒಂದು ಶಬ್ದಕ್ಕೆ ವಿಪರೀತವಾದಂತಹ ಅಂದ್ರೆ ಭಯಂಕರವಾದಂತಹ ಅರ್ಥ ಪ್ರಭು ಯೇಸು ಕ್ರಿಸ್ತರು ಈ ಸತ್ಯವೇದದಲ್ಲಿ ಪವಿತ್ರಾತ್ಮನ ಮೂಲಕವಾಗಿ ಬರೆಸಿರ್ತಾರೆ. ನಾನು ಆ ವಾಕ್ಯಗಳನ್ನ ನಿನ್ನೆ ಓದುವಾಗ ಯಾವ ರೀತಿ ನಾನು ಹಂಚ್ಕೊಳ್ಳಿ, ಯಾಕಂದ್ರೆ ಆ ಶಬ್ದಗಳು ಆತರ ಇದೆಯಲ್ಲ ಅಂತ. ನಿಜವಾಗ್ಲೂ ಕೂಡ ದೇವರು ಎಷ್ಟು ಯೋಚನೆ ಮಾಡಿ ಈ ಶಬ್ದಗಳನ್ನ ಬರೆದಿದ್ದಾರೆ ಅಂದ್ರೆ, ನಾನು ಓದ್ತೇನೆ ನೋಡ್ರಿ ಅದನ್ನ. ಮೊದಲನೆಯ ಒಂದು ಕಾರ್ಯ, ಯೆಹೋವನು ಹೀಗನ್ನುತ್ತಾನೆ, ಗಂಡನು ತ್ಯಜಿಸಿದವಳು ಅವನಿಂದ ಹೊರಟು ಮತ್ತೊಬ್ಬನವಳಾದ ಮೇಲೆ ಅವಳನ್ನು ಆ ಗಂಡನು ತಿರುಗಿ ಸೇರಿಸಿಕೊಂಡಾನೆ. ಈ ಪ್ರಪಂಚದಲ್ಲಿ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ಏನಂದ್ರೆ, ಒಂದು ವ್ಯಕ್ತಿ, ಒಂದು ಸ್ತ್ರೀ ವಿವಾಹ ಆಗ್ತಾರೆ. ಒಂದು ವೇಳೆ ಆ ಸ್ತ್ರೀ ಈ ಪುರುಷನೊಂದಿಗೆ ಒಂದು ಒಳ್ಳೆ ಕುಟುಂಬ, ಒಂದು ಒಳ್ಳೆ ಪರಿವಾರ ನಡೆಸಲಿಲ್ಲ ಅಂದ್ರೆ, ತನ್ನ ದಾಂಪತ್ಯ ಜೀವಿತವನ್ನ ಆ ಪತಿಯೊಂದಿಗೆ ನಡೆಸಲಿಲ್ಲ ಅಂದ್ರೆ, ಬೇರೆಯವನ ಮೇಲೆ ಇಷ್ಟಪಟ್ಟು ಒಂದ್ ವೇಳೆ ಹೋದ್ರೆ, ಈ ಪತಿಯನ್ನ ಬಿಟ್ಟು ತ್ಯಾಗ ಪತ್ರ ಕೊಟ್ಟು ಡಿವೋರ್ಸ್ ಕೊಟ್ಟು ಹೋಗ್ಬಿಟ್ರೆ, ಸ್ವಲ್ಪ ದಿನ ಆಗಿದ್ಮೇಲೆ ಆ ಸ್ತ್ರೀ ಮತ್ತೆ ತನ್ನ ಮೊದಲನೇ ಗಂಡನ ಹತ್ರ ಬಂದು, ನಾನು ಮತ್ತೆ ನಿನ್ನ ಹತ್ರ ಬರ್ತೀನಿ, ನಿನ್ ಜೊತೆಗೆ ನಾನು ಜೀವನ ಮಾಡ್ತೀನಿ, ನಿನ್ ಜೊತೆಗೆ ನಾನು ಬಾಳ್ವೆ ಮಾಡ್ತೀನಿ ಅಂತ ಹೇಳಿದ್ರೆ, ಯಾವ ಗಂಡ ಕೂಡ ಈ ಪ್ರಪಂಚದಲ್ಲಿ ಸ್ವೀಕಾರ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಆ ಮನುಷ್ಯನ ಆಲೋಚನೆಗಳು ವಿಧವಾಗಿ ವಿಚಿತ್ರವಾಗಿರುತ್ತೆ. ಇವಳು ನನ್ನನ್ನ ಬಿಟ್ಟು ಬೇರೆಯವನ ಜೊತೆಗೆ ತನ್ನ ಜೀವಿತವನ್ನ ನಡೆಸಿ ಮತ್ತೆ ನನ್ನ ಹತ್ರ ಬಂದ್ರೆ ಯಾರದನ್ನ ಸಹಿಸ್ಕೊಳ್ತಾರೆ, ಯಾರವ್ರನ್ನ ಸ್ವೀಕಾರ ಮಾಡ್ಕೊಳ್ತಾರೆ? ಸೊ ಇದು ಪ್ರಪಂಚದಲ್ಲಿ ಒಂದು ಸಿದ್ಧಾಂತ ಇದೆ. ಅದಕ್ಕೇನೆ ಪತಿವ್ರತೆ ಅಂತಾರೆ. ಒಂದು ಸ್ತ್ರೀಗೆ ಒಂದು ಗಂಡನ ಜೊತೆಗೆ ಪತಿವ್ರತೆಯಾಗಿ ಜೀವನ ಮಾಡ್ಬೇಕಂತೆ. ಅವಳ ಆಲೋಚನೆಗಳಾಗ್ಲಿ, ಅವಳ ಬಾಹ್ಯಾಕಾರವಾಗಲಿ, ಆಕೆಯ ಒಡನಾಟದ ಜೀವಿತಗಳಲ್ಲಾಗ್ಲಿ, ತನ್ನ ಸ್ವಂತ ಧರ್ಮ ಪತಿಯೊಂದಿಗೆ ಬಿಟ್ಟು ಬೇರೆ ಯಾವ ಪುರುಷನೊಂದಿಗೆ ಆಕೆ ಒಂದು ಸಂಪರ್ಕ ಆಗ್ಲಿ, ಯಾವ ಪುರುಷನೊಂದಿಗೆ ಅಂತಹ ಒಂದು ಪತಿಗಿರುವಂತ ಸ್ಥಾನವನ್ನ ಕೊಡಬಾರದು. ಆ ಸ್ತ್ರೀಗೆ ನಾವು ಪತಿವ್ರತೆ ಅಂತ ಈ ಪ್ರಪಂಚದಲ್ಲಿ ಕರಿತೀವಿ. ನಿಜವಾಗ್ಲೂ ಕೂಡ ಭಾರತ ದೇಶದಲ್ಲಿ ನಾ ಸಿಸ್ಟಮ್ ನೋಡ್ಬೋದು, ಪತಿವ್ರತೆಯ ಸಿಸ್ಟಮ್ ಭಾರತ ದೇಶದಲ್ಲಿ ಇದೆ. ಇನ್ನು ಬೇರೆ ಕಂಟ್ರಿಲೆಲ್ಲ ಹೋದ್ರೆ ಒಂದು ಸ್ತ್ರೀ 2 ಮದುವೆ ಮಾಡ್ಕೊಂಡ್ರು ಕೂಡ ಅವ್ರಿಗೆ ಕಾಮನ್ ಆಗಿರುತ್ತೆ. ನಾವು ಭಾರತ ದೇಶವನ್ನ, ನಮ್ಮ ದೇಶವನ್ನ ನಾವು ಒಂದ್ಸಲ ನೋಡಿದ್ರೆ ತುಂಬಾ ಗೌರವ ಪಡ್ಬೇಕು. ಇಲ್ಲಿರುವಂತ ಸ್ತ್ರೀಯರಾಗ್ಲಿ ತುಂಬಾ ಶ್ರದ್ಧೆಯಿಂದ ತಮ್ಮ ವಿವಾಹದ ಜೀವಿತವನ್ನ, ಗಂಡ ಕಷ್ಟ ಕೊಡ್ಲಿ, ಗಂಡ ದುಡಿದೇನೆ ಇರ್ಲಿ, ಗಂಡ ಒಂದ್ ವೇಳೆ ಸರಾಯಿ ಕುಡಿದು ಮನೆಗಳನ್ನ ನಡೆಸಲಿಲ್ಲ, ಗಂಡ ಚಿತ್ರಹಿಂಸೆ ಕೊಡ್ತಾನಂದ್ರೂ ಕೂಡ ಅಂತಹ ಪತಿಯಂದರನ್ನ ಸಹಿಸಿಕೊಳ್ಳುವಂತಹ ತಾಳ್ಮೆ, ಅಂತ ಪತಿಯಂದರನ್ನ ಸಹಿಸ್ಕೊಂಡು ಅಂತ ಪತಿಯವರೊಂದಿಗೆ ಜೀವನ ಮಾಡುವಂತಹ ಪತಿವ್ರತೆಯರು ಈ ಪ್ರಪಂಚದಲ್ಲಿ, ಅಂದ್ರೆ ಈ ಭಾರತ ದೇಶದಲ್ಲಿ ವಿಶೇಷವಾಗಿ ಎಷ್ಟೋ ಜನ ನೋಡ್ತೀವಿ.
ಕೋಟಿಯಲ್ಲಿ ಒಂದಿರ್ತಾರೆ ಅಷ್ಟೇನೆ. ಅವ್ರು ಬಂದು ಡಿವೋರ್ಸ್ ಕೊಟ್ಟು ಅವ್ರು ಹೋಗ್ಬಿಡ್ತಾರೆ, ನನಗೆ ಬೇಡ, ನನಗೆ ವಿವಾಹ ವಿಚ್ಛೇದನ ಆಗ್ಬೇಕಂತ ಹೋಗ್ತಿರ್ತಾರೆ. ಆದ್ರೆ ಎಷ್ಟೋ ಜನ ನೋಡ್ತೀವಿ ನಮ್ಮ ಅಕ್ಕಪಕ್ಕದಲ್ಲಿ, ನಾವು ಡಿವೋರ್ಸ್ ಅನ್ನೋದನ್ನ ಬಂದು ಅಂದ್ರೆ ವಿವಾಹ ವಿಚ್ಛೇದನ ಅನ್ನೋದು ಬಂದು ತುಂಬಾ ರೇರ್ ಆಗಿ ಕೇಳ್ತಿರುತ್ತೆ ಅಷ್ಟೇನೆ. ಸೊ ಈ ಭಾರತ ದೇಶದಲ್ಲಿ ಒಂದು ಪತಿ ಬೆಲೆ ಗೊತ್ತಿದೆ. ನನ್ನ ಜೀವಿತ ಒಂದು ಪತಿ ಜೊತೆಗೆ ಮಾತ್ರ ಇರ್ಬೇಕಂತೇಳಿ. ಹೀಗಾಗಿ ಇಲ್ಲಿ ವಿವಾಹ ವಿಚ್ಛೇದನ ಜಾಸ್ತಿ ಆಗಲ್ಲ. ಮೇ ಬಿ ಆದ್ರೆ ನನ್ಗೆ ಗೊತ್ತಿಲ್ಲ, ಬಟ್ ನಾನು ನೋಡಿರುವಂತ ಒಂದು ವಿಷಯ, ನಮ್ಮ ಭಾರತ ದೇಶದಲ್ಲಿ ಆ ಸಿಸ್ಟಮ್ ಜಾಸ್ತಿ ಇಲ್ಲ. ಸೊ ಇಲ್ಲಿ ದೇವ್ರು ಏನ್ ಹೇಳ್ತಾ ಇದಾರೆ, ಅದೇ ಒಂದು ಸಿಸ್ಟಮ್ ನ ತಕೊಂಡ್ಬಂದು ತನಗೆ ಜೋಡಿಸ್ಕೊಳ್ತಾ ಇದಾರೆ. ಅಂದ್ರೆ ನೋಡಿ, ನೆಕ್ಸ್ಟ್ ವಚನ ಏನಿದೆ ಅಂದ್ರೆ, ಸೇರಿಸಿಕೊಂಡರೆ, ಒಂದ್ ವೇಳೆ ಆ ಪತಿ ತನ್ನನ್ನ ಬಿಟ್ಟು ಬೇರೊಬ್ಬನ ಜೊತೆಗೆ ಜೀವನ ಮಾಡಿ ಆ ಸ್ತ್ರೀ ಬಂದು ಮತ್ತೆ ನನ್ನ ಜೊತೆಗೆ ಸೇರ್ತೀನಿ ಅಂತ ಹೇಳಿದ್ರೆ ಅವನು ಸೇರಿಸ್ಕೊಳ್ಳಲ್ಲ. ಸೇರಿಸಿಕೊಂಡ್ರೆ ಆ ದೇಶವು ಕೇವಲ ಅಪವಿತ್ರವಾಗಿ ಹೋಗುವುದಲ್ಲವೇ? ಹೀಗಿರಲು ಬಹುಮಂದಿ ಮಿಂಡರೊಡನೆ ಸುಳಿತನ ಮಾಡಿದ ನೀನು ನನ್ನ ಬಳಿಗೆ ತಿರುಗಿ ಬರುತ್ತೀಯಾ? ದೇವರು ಹೇಳುವಂತ ಒಂದು ಉದ್ದೇಶ, ಈ ಒಂದು ಶಬ್ದಗಳನ್ನ ಇಟ್ಟುಕೊಂಡು ಎಷ್ಟೋ ಜನ ಈ ಬೈಬಲ್ ನ ತಪ್ಪಾಗಿ ಹಿಡಿತಾರೆ. ಅದು ಇಲ್ಲಿ ಇರುವಂತಹ ಒಂದು ಭಾವನೆನೇ ಬೇರೆ. ಇಲ್ಲಿರುವಂತಹ ಶಬ್ದಗಳನ್ನ ನಾವು ತಗೊಳ್ಬಾರ್ದು, ಇಲ್ಲಿರುವಂತಹ ಭಾವನೆಗಳನ್ನ ತಕೊಳ್ಬೇಕು. ಏನಂದ್ರೆ ಇಲ್ಲಿ ವ್ಯಭಿಚಾರ ಆಗ್ಲಿ ಅಥವಾ ಆ ಶಬ್ದ ಇದೆಲ್ಲ ಇವಾಗ ನಾನು ಓದಿದ್ದೀನಿ, ಆ ಶಬ್ದ ಆಗ್ಲಿ ಕೆಲವೊಂದು ಮಕ್ಕಳೆಲ್ಲ ಕೇಳ್ತಿರ್ತಾರೆ, ಹೀಗಾಗಿ ನನ್ನ ಶಬ್ದವನ್ನ ರಿಪೀಟ್ ಮಾಡಕ್ಕಾಗಲ್ಲ. ಸೊ ಆ ಶಬ್ದಗಳೇನಿದೆ ಅದು ವಿಗ್ರಹಾರಾಧನೆಗೆ ಜೋಡಣೆ ಆಗಿದೆ. ಯಾಕಂದ್ರೆ ಇಸ್ರಾಯೇಲರ ಸಮಯದಲ್ಲಿ ಎಷ್ಟೋ ವಿಗ್ರಹಾರಾಧನೆಗಳನ್ನು ಮಾಡ್ತಾ ಇದ್ರು. ಮೈಕ್ ನ ಸ್ವಲ್ಪ ಆಫ್ ಮಾಡ್ಕೊಳ್ಳಿ. ಇಸ್ರಾಯೇಲರ ಜನರಲ್ಲಿ ಎಷ್ಟೋ ವಿಗ್ರಹಾರಾಧನೆಗಳನ್ನ ಮಾಡ್ತಾ ಇದ್ರು. ಇವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ದೇವರನ್ನ ನಂಬುತ್ತಾ ಇದ್ರು. ಅವರ ಜೀವಿತಗಳಲ್ಲಿ ದೇವರು ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ರು. ಸ್ವಲ್ಪ ದಿನ ಆಗಿದ್ಮೇಲೆ ಅವರ ಜೀವಿತ ನೋಡ್ರಿ, ಮತ್ತೆ ಮೆಲ್ಕೆ ದೇವರ ನಿಜವಾದ ದೇವರನ್ನ ಬಿಟ್ಟು ಮತ್ತೆ ಪೂರ ಹಿಂದೆ ಹೋಗ್ತಾ ಇದ್ರು. ದೇವ್ರಿಗೆ ಇಷ್ಟನೇ ಆಗ್ತಾ ಇರ್ಲಿಲ್ಲ. ಸೊ ಈ ದಿನ ಕೂಡ ನಮ್ಮ ಜೀವಿತಗಳಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಿಜವಾದ ದೇವರನ್ನ ಬಿಟ್ಟು ಒಂದು ವೇಳೆ ನಾವು ಅನ್ಯ ದೇವರುಗಳನ್ನ, ಅಂದ್ರೆ ಆ ಇಸ್ರಾಯೇಲ್ ಜನರು ಅನ್ಯ ದೇವರುಗಳನ್ನ ಅವಲಂಬಿಸಿದ್ರೆ ಅವರ ಜೀವಿತ ಹೇಗಾಗ್ತಿತ್ತಂದ್ರೆ ದೇವರು ಕೊಟ್ಟಂತ ಆಜ್ಞೆಗಳನ್ನೇ ಮರೆತು ಹೋಗ್ತಾ ಇದ್ರು ಅವರು. ದೇವರು ಅವ್ರಿಗಂತ ಒಂದು ಆಜ್ಞೆ ಕೊಟ್ಟಿದಾರಲ್ಲ, 10 ಆಜ್ಞೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನನ್ನನ್ನು ಬಿಟ್ಟು ನಿಮಗೆ ಯಾವ ದೇವರು ಇರಬಾರದು, ತಂದೆ ತಾಯಿಗಳನ್ನ ನೀವು ಸನ್ಮಾನಿಸ್ಬೇಕು, ಸಬ್ಬತ್ ದಿನ, ಈ ತರ 10 ಆಜ್ಞೆಗಳನ್ನ ದೇವ್ರು ಕೊಟ್ಟಿದ್ದಾರಲ್ಲ. ಒಂದು ವೇಳೆ ನಿಜವಾದ ದೇವರನ್ನ ಬಿಟ್ಟು ಈ ಇಸ್ರಾಯೇಲ್ ಜನರು ಆ ಒಂದು ಪೋರ್ಷನ್ ಅಲ್ಲಿ, ಆ ಒಂದು ಭಾಗಕ್ಕೆ ಹೋಗ್ಬಿಟ್ರೆ ದೇವರ ಆಜ್ಞೆಗಳನ್ನ ಮರ್ತು ಬಿಡ್ತಾರೆ. ದೇವರ ಆಜ್ಞೆಗಳನ್ನ ಮರ್ತ ಮೇಲೆ ಅವರ ಜೀವಿತ ಹೇಗಿರುತ್ತೆ ಹೇಳಿ ನೋಡೋಣ? ಪೂರ ದುಷ್ಟ ಕೃತ್ಯಗಳನ್ನ ತುಂಬಿರುತ್ತೆ. ವ್ಯಭಿಚಾರ ಅಂದ್ರೆ ಏನು ಗೊತ್ತಾಗಲ್ಲ, ಸುಳ್ಳಂದ್ರೆ ಏನು ಗೊತ್ತಾಗಲ್ಲ, ಮೋಹ ಅಂದ್ರೆ ಏನು ಗೊತ್ತಾಗಲ್ಲ, ಯಾಮಾಸ ಅಂದ್ರೆ ಏನು ಗೊತ್ತಾಗಲ್ಲ, ಕೊಲೆ ಅಂದ್ರೆ ಏನು ಗೊತ್ತಾಗಲ್ಲ. ಯಾಕಂದ್ರೆ ಇವರಿಗೆ ಕಟ್ಟಳೆಗಳು ಇಲ್ವಲ್ಲ, ಒಂದು ಸಿಸ್ಟಮ್, ಒಂದು ಬೇಲಿ ಅನ್ನೋದು ಇಲ್ವಲ್ಲ, ಒಂದು ರೂಲ್ಸ್ ಅನ್ನೋದನ್ನ ಇವರು ಮರ್ತು ಹೋಗ್ತಾ ಇರ್ತಾನೆ. ಹೀಗಾಗಿ ದೇವರ ಒಂದು ಉದ್ದೇಶ ಅಂದ್ರೆ ನೀವು ಆ ಕಡೆ ಹೋಗ್ಬಿಟ್ರೆ, ನೀವು ಆ ಕಡೆ ಹೋಗ್ಬಿಟ್ಟಿದ್ರೆ ಆಲ್ರೆಡಿ, ನೀವು ನನ್ನನ್ನ ಬಿಟ್ಟು ಆ ಒಂದು ಮಾರ್ಗದಲ್ಲಿ ಹೋಗಿ ದುಷ್ಟ ಕೃತ್ಯಗಳನ್ನ ಮಾಡಿದ್ದೀರಾ. ನೀವು ಎಷ್ಟೋ ಅಸಹ್ಯವಾದ ಕಾರ್ಯಗಳನ್ನ ಮಾಡಿದರೆ, ದೇವರಿಗೆ ಅಷ್ಟು ಅಸಹ್ಯವಾದ ಕಾರ್ಯಗಳನ್ನ ಅವರು ಮಾಡಿದ್ದಾರೆ ಅಂದ್ರೆ, ಅಷ್ಟು ಅಪವಿತ್ರವಾದ ಪಾಪಗಳಿಂದ ತುಂಬಿ ತಮ್ಮ ಜೀವಿತಗಳನ್ನ ಪಾಪಗಳನ್ನ ಮಾಡಿ ದೇವರಿಗೆ ದೂರವಾಗಿ, ದೇವರಿಗೆ ವಿರೋಧವಾಗಿ ನಿಂತುಕೊಂಡು ತಮ್ಮ ಜೀವಿತಗಳನ್ನ ನಡೆಸೋದ್ರಿಂದ ದೇವರಲ್ಲಿ ಏನ್ ಹೇಳ್ತಾ ಇದ್ದಾರೆ 3ನೇ ವಚನದಲ್ಲಿ, ಆದ ಕಾರಣ ನೀವು ಈ ರೀತಿಯಾಗಿ ದುಷ್ಟ ಕಾರ್ಯಗಳನ್ನ ಮಾಡಿದ್ರಿಂದ ಆದ ಕಾರಣ ಹದಮಳ್ಳೆಗೆ ಅಡ್ಡಿಯಾಯಿತು, ಹಿಂಗಾರು ಆಗಲಿಲ್ಲ. ಆದರೂ ನೀನು ಆ ಸೂಳೆಯ ಮುಖವುಳ್ಳವಳಾಗಿ ನಾಚಿಕೆ ಗೆಟ್ಟಿದ್ದಿ. ಅಂದ್ರೆ ಈ ಒಂದು ಪಾಪ, ಆ ಒಂದು ವ್ಯಭಿಚಾರವನ್ನ ಒಂದು ವಿಗ್ರಹಾರಾಧನೆಯ ಪಾಪಕ್ಕೆ ಅದನ್ನ ದೇವರು ಏನ್ ಮಾಡಿದ್ರೆ ಇಲ್ಲಿ ಹೋಲಿಸಿದ್ದಾರೆ. ಅಂದ್ರೆ ಪತಿವ್ರತೆ ಅಂದ್ರೆ ತಮ್ಮ ಇಸ್ರಾಯೇಲ್ ಜನರು ಒಂದು ಪತಿವ್ರತೆಯಾಗಿ ಒಂದೇ ದೇವರೊಂದಿಗೆ ತಮ್ಮ ಸಂಪರ್ಕವನ್ನ ಏನ್ ಮಾಡ್ಕೊಳ್ಬೇಕಾಗಿತ್ತು, ಅವರು ಇಟ್ಕೊಳ್ಬೇಕಾಗಿತ್ತು. ದೇವರೊಂದಿಗೆ ತಮ್ಮ ಸಂಪರ್ಕ, ದೇವರೇ ಅವರಿಗೆ ಪತಿ, ದೇವರೇ ಅವರಿಗೆ ಯೌವನದ ಆಪ್ತ, ದೇವರೇ ಅವರಿಗೆ ತಂದೆ, ದೇವರೇ ಅವರಿಗೆ ತಾಯಿ. ಆ ದೇವರನ್ನ ಬಿಟ್ಟು ಒಂದು ವೇಳೆ ನೀವು ಆ ಮಾರ್ಗದಲ್ಲಿ ಹೋದ್ರೆ ನೀವು ಇದೇ ಕಾರ್ಯನ ಮಾಡಿದ್ದೀರಾ. ಆ ಒಂದು ಸನ್ನಿವೇಶಕ್ಕೆ ದೇವರು ಇಲ್ಲಿ ಅದನ್ನ ಹೋಲಿಸಿದ್ದಾರೆ. ಹೀಗಾಗಿ ನಮ್ಮ ಜೀವಿತಗಳಲ್ಲಿ ಪಾಪ ಮಾಡಬಾರ್ದು. ನಾನು ಮುಂದೆ ಹೇಳ್ತೀನಿ ನಿಮಗೆ, ನಮ್ಮ ಜೀವಿತಗಳಲ್ಲಿ ಪಾಪ ಮಾಡಿದ್ರೆ ನಿಜವಾಗ್ಲೂ ಕೂಡ ದೇವರ ಆಶೀರ್ವಾದಗಳನ್ನ ಕಳ್ಕೊಳ್ತೀವಿ. ದೇವರ ಒಂದು ಕರ ನಮ್ಮ ಜೀವಿತಕ್ಕೆ ವಿರುದ್ಧವಾಗಿರುತ್ತೆ. ನಾವು ಏನನ್ನ ಆಶಿಸ್ತಿರ್ತೀವಿ, ನಾವ್ ಏನನ್ನ ಪ್ರಾರ್ಥನೆ ಮಾಡ್ತೀವಿ, ಅದು ನಮ್ಮ ಜೀವಿತಗಳಲ್ಲಿ ಸಿಗಲ್ಲ. ಇಸ್ರಾಯೇಲ್ ಜನರು ಕೂಡ ಅದೇ ತರ ಜೀವನ ಮಾಡಿದ್ರು. ಎಷ್ಟು ಬೇಕೋ ಅಷ್ಟು ಪಾಪ ಮಾಡೋದು, ಎಷ್ಟು ಬೇಕೋ ಅಷ್ಟು ದ್ರೋಹ, ಎಷ್ಟು ಬೇಕೋ ಅಷ್ಟು ದುಷ್ಟಕೃತ್ಯಗಳನ್ನ ಮಾಡೋದು, ಲಾಸ್ಟಿಗೆ
ಅವರ ಜೀವಿತಗಳಲ್ಲಿ ಕಷ್ಟ ಅನ್ನೋದು ಬಂದ್ಮೇಲೆ, ಅವರ ಜೀವಿತಗಳಲ್ಲಿ ಸಮಸ್ಯೆಗಳು ಬಂದ್ಮೇಲೆ ಅವ್ರ ಏನ್ ಮಾಡ್ತಾ ಇದ್ರು? ಅಲ್ಲಿ ನೋಡಿ 4ನೇ ವಚನದಲ್ಲಿ, ಈಗ ತಾನೇ ನನ್ನನ್ನು, ಅಂದ್ರೆ ಕಷ್ಟ ಸಂಕಟಗಳು ವೇದನೆಗಳು ಬಂದ ಮೇಲೆ ಆಮೇಲೆ ನನ್ನನ್ನು ತಂದೆ, ಯವನದ ಆಪ್ತನೇ ಎಂದು ನೀವು ಕರಿತೀರಾ? ಅದು ಬೇಡ. ಅಂತ ಜೀವಿತ ದೇವರಿಗೆ ಇಷ್ಟ ಆಗಲ್ಲ. ಪಾಪ ಮಾಡಿ ದೇವರಿಂದ ದೂರ ಆಗಿ, ದೇವರನ್ನ ಬಿಟ್ಟು ನಾವು ಬೇರೆ ಮಾರ್ಗದಲ್ಲಿ ಹೋಗಿ, ಬೇರೆ ನಂಬಿಕೆಯಲ್ಲಿ ಹೋಗಿ, ಬೇರೆ ಒಂದು ದೇವರಿಂದ ದೂರ ಆಗಿ ಹೋಗಿ ನಮ್ಮ ಜೀವಿತಗಳಲ್ಲಿ ಪಾಪ ಮಾಡಿದ ಮೇಲೆ, ದುಷ್ಟ ಕಾರ್ಯಗಳನ್ನು ಮಾಡಿದ ಮೇಲೆ ನಾವು ದೇವರಿಂದ ಒಳ್ಳೆ ಕಾರ್ಯಗಳನ್ನು ಎದುರು ನೋಡಿದ್ರೆ ಅದು ಸಿಗಲ್ಲ. ಇದು ಯೆರೆಮೀಯನ ಪ್ರವಾದನಗಂತ 3ನೇ ಅಧ್ಯಾಯ 1ರಿಂದ 5 ವಚನಗಳು ನಮಗೆ ಕಲಿಸಿಕೊಡುತ್ತೆ. ಇನ್ನು ಅದೇ ಅಧ್ಯಾಯದಲ್ಲಿ 2ನೇ ಕಾರ್ಯ ಏನಂದ್ರೆ, ಮೊಂಡುತನ ಮಾಡಿ, ತಿಳಿಯದ ಹಾಗೆ ಮೊಂಡುತನ ಮಾಡಿ ನಾವು ಪಾಪ ಮಾಡಬಾರ್ದಂತೆ. ಯಾಕೆ ಈ ಮಾತು ಈ ಒಂದು ಜಾಗದಲ್ಲಿ ಬರೆಯಲ್ಪಟ್ಟಿದೆ ಅಂದ್ರೆ, ಇದು ಇವಾಗಲೂ ಕೂಡ ನಮ್ಮ ಜೀವಿತಗಳಲ್ಲಿ ಅಳವಾಡ ಆಗಿದೆ ಅಲ್ವಾ? ಗೊತ್ತಿರುತ್ತೆ ಪಾಪ ಅನ್ನೋದು ಏನಂತ ನಮ್ಗೆ ಗೊತ್ತಿರುತ್ತೆ, ಆದ್ರೂ ಕೂಡ ಅದೇ ಪಾಪಗಳನ್ನ ನಾವು ಮಾಡಿ ನಮ್ಮ ಜೀವಿತಗಳಲ್ಲಿ ಪುನಃ ಏನ್ ಮಾಡ್ತಿರ್ತೀವಿ? ದೇವರನ್ನ ರೇಗಿಸ್ತಾ ಇರ್ತೀವಿ. ಕೆಲವೊಬ್ರು ಮೊಂಡುತನ, ಎಷ್ಟು ಮೊಂಡುತನ ಅಂದ್ರೆ, ಗೊತ್ತಿದೆ ಪಾಪ, ಗೊತ್ತಿದೆ ಇದು ದೇವ್ರಿಗೆ ಇಷ್ಟ ಆಗಲ್ಲ ಅಂತ, ಅದನ್ನ ಓದಿರ್ತಾರೆ, ಅದನ್ನ ಎಷ್ಟೋ ಸಂದೇಶಗಳನ್ನ ಕೇಳಿರ್ತಾರೆ, ಪುನಃ ಮೊಂಡುತನ. ಅದೇನೋ ಮೊಂಡುತನ. ಕೀರ್ತನೆಗಳಲ್ಲಿ ಒಂದು ವಚನ ಇದೆಲ್ಲ, ಮೊಂಡುತನದಿಂದ ಪಾಪ ಮಾಡದ ಹಾಗೆ, ಬೇಕೆಂದು ಪಾಪ ಮಾಡದ ಹಾಗೆ ನನ್ನನ್ನ ಕಾಪಾಡು. ಬೇಕೆಂದು ಪಾಪ, ಅದಕ್ಕೆ ಬೇಕೆಂದು ಪಾಪ ಮಾಡೋರು ಯಾರು? ಮೊಂಡುತನದಿಂದನೇ ಮಾಡ್ತಿರ್ತಾರಲ್ವ. ಹೀಗಾಗಿ ನಾನು ಇಲ್ಲಿ ಬರೆದಿ ನೋಡಿ ಮೂಲೆಯಲ್ಲಿ, ಸಾರಿ, ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಸೂಳೆಗಾರಿಕೆ ಅಂದ್ರೆ ಸತ್ಯ ದೇವರನ್ನ ತ್ಯಜಿಸಿ ವಿಗ್ರಹಗಳನ್ನ ಆರಾಧಿಸುವುದು. ಇಸ್ರಾಯೇಲ್ ಜನರು ಬಸವನ ವಿಗ್ರಹವನ್ನ ಆರಾಧಿಸಿದ್ರು. ಮೋಸೆಯ ಸಮಯದಲ್ಲಿ ಬಾಳ್ ದಾಗೋನ್ ದೇವತೆಯನ್ನ, ಚಿದೋನ್ಯರ ಅಸ್ತೂರ್ಯ ದೇವತೆಯನ್ನ, ಅಮ್ಮೋನಿಯರ ಮಿಲ್ಕೋಮ್, ಮತ್ತೆ ಮೋವಾಬ್ಯರ ಕೆಮೋಶ್, ಅಮ್ಮೋನಿಯರ ಮೂಲೇಕ್ ಈ ತರ ಅವ್ರ ಅನ್ಯ ದೇವತೆಗಳನ್ನ ಜಾಸ್ತಿ ಅದನ್ನ ಯೂಸ್ ಮಾಡ್ತಾ ಇರೋದ್ರಿಂದ, ಅದು ಆ ಅನ್ಯ ಸತ್ಯ ದೇವರನ್ನ ಬಿಟ್ಟು ಆ ಅನ್ಯ ದೇವರುಗಳನ್ನ ಅವರು ಆರಾಧಿಸಿರೋದ್ರಿಂದ ಆ ಒಂದು ವ್ಯಭಿಚಾರದ ಶಬ್ದ ಈ ಈ ಒಂದು ಸತ್ಯವೇದದಲ್ಲಿ ಅಳವಡವಾಗಿದೆ. ಈಗ ಅದನ್ನ ನಾವು ಯಾವುದೇ ಕಾರಣಕ್ಕೂ ತಪ್ಪಾಗಿ ತಿಳ್ಕೊಳ್ಳುವಂತಹ ಒಂದು ಅವಶ್ಯಕತೆ ಇಲ್ಲ. ದೇವರೊಂದಿಗಿದ್ರೆ ಅವರ ಪತಿವ್ರತೆ, ಯೆಹೋವನೊಂದಿಗೆ ತಮ್ಮ ಜೀವನ ಮಾಡಿದ್ರೆ ಅದು ಪತಿವ್ರತೆಗೆ ಹೋಲಿಕೆ ಆಗುತ್ತೆ. ಒಂದು ವೇಳೆ ನೀವು ಅದನ್ನ ಬಿಟ್ಟು ಇಲ್ಲಿ ನಾನು ಕೊಟ್ಟಿರುವಂತಹ ಆ ವಿಗ್ರಹಗಳಿಗೆ, ಆ ಸಮಯದಲ್ಲಿ ಆ ವಿಗ್ರಹಗಳಿಗೆ ಅವರ ನಂಬಿಕೆ ಇಟ್ರೆ, ಆ ವಿಗ್ರಹಗಳತ್ತ ಹೋದ್ರೆ ಅದು ದೇವರ ದೃಷ್ಟಿಯಲ್ಲಿ ಒಂದು ವ್ಯಭಿಚಾರವಾಗಿ ಕಾಣಿಸುತ್ತೆ. ಅದಕ್ಕೇನೆ ದೇವರಲ್ಲಿ ಬರೆಯಲ್ಪಟ್ಟಿದ್ದಾರೆ. ಇನ್ನು ಮೊಂಡುತನದಿಂದ ನಾವು ತಿಳಿಯದ ಹಾಗೆ ಪಾಪ ಮಾಡಬಾರದು. ಈ ಪ್ರಪಂಚದಲ್ಲಿದೆ. ಅದಕ್ಕೇನೆ ರೋಮಾಪುರದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 5ನೇ ವಚನ ನೆನೆಸ್ಕೊಳ್ತೀನಿ. ಅಲ್ಲಿ ಕೂಡ ಒಂದು ವಚನ ಏನಿದೆ ನಾನು ಅದನ್ನ ಓದ್ತೇನೆ. ರೋಮಾಪುರದವರಿಗೆ 2ನೇ ಅಧ್ಯಾಯ 8ನೇ ವಚನ, ಮೇ ಬಿ 5ನೇ ವಚನ ನೋಡಿ. 5ನೇ ವಚನ ಇದೆ, ನೀನು ನಿನ್ನ ಮೊಂಡತನವನ್ನು ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಸಿಟ್ಟುಕೊಳ್ಳುತ್ತಾ ಇದ್ದಿ. ನಾವು ಮೊಂಡತನದಿಂದ ನಾವು ತಿದ್ಕೊಳ್ಳಲ್ಲ, ನಾವು ಬದಲಾಗಲ್ಲ. ನಮ್ಮ ಮುಂದೆ ಎಷ್ಟೋ ಜನರು ಪಾಪ ಮಾಡಿದ್ದಾರೆ. ಪಾಪ ಮಾಡಿ ಅವರ ಜೀವಿತಗಳಲ್ಲಿ ಎಷ್ಟೋ ಲುಕ್ಷಾನ ಅವ್ರಿಗಾಗಿದೆ. ಆದ್ರೂನು ಅವ್ರು ನೋಡಿನೂ ನಾನು ಕಲ್ತ್ಕೊಳ್ಳಿಲ್ಲ. ಅನನೀಯ ಸಫೀರನ ನೋಡಿ ಕಲ್ತ್ಕೊಳ್ಳಿಲ್ಲ. ಸೊದೋಮ್ ಗೊಮೋರನ ನೋಡಿ ಕಲ್ತ್ಕೊಳ್ಳಿಲ್ಲ. ಇನ್ನ ಆಕಾನ ನೋಡಿ ನಾವು ಕಲ್ತ್ಕೊಳ್ಳಿಲ್ಲ. ಇನ್ನು ದಾವೀದನ ನೋಡಿ ನಾವು ಕಲ್ತ್ಕೊಳ್ಳಿಲ್ಲ. ಇಸ್ರಾಯೇಲರ ರಾಜರುಗಳ ಚರಿತ್ರೆಗಳನ್ನ ಓದಿ ನಾವು ಕಲ್ತ್ಕೊಳ್ಳಿಲ್ಲ. ಇನ್ನ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಯವರ ಪ್ರಸಂಗಗಳನ್ನ ಕೇಳಿ ನಾವು ಕಲ್ತ್ಕೊಳ್ಳಿಲ್ಲ. ಪುನಃ ನಾವು ಅದೇ ಪಾಪಗಳನ್ನ ಮಾಡ್ತಾ ಇದ್ದೀವಿ. ಅಂದ್ರೆ ಇದಕ್ಕೆ ಅನ್ನೋದೇನಂದ್ರೆ ಮೊಂಡತನ. ನಾವ್ ಎಷ್ಟು ಸತಿ ನಾವು ಕೇಳಿಲ್ಲ ಹೇಳಿ ನೋಡೋಣ. ಸುಳ್ಳು ಹೇಳ್ಬೇಡ್ರಿ, ಸುಳ್ಳು ಹೇಳೋದು ದೇವರಿಗೆ ಇಷ್ಟ ಆಗಲ್ಲ. ಆದ್ರೂ ಕೂಡ ನಮ್ಮ ಜೀವಿತಗಳಲ್ಲಿ ಸುಳ್ಳು ಹೇಳ್ತಿರ್ತೀವಿ. ಎಷ್ಟು ಸತಿ ನಾವು ಸಂದೇಶಗಳನ್ನ ಕೇಳಿರ್ತೀವಿ, ವಾಕ್ಯಗಳನ್ನ ಕೇಳಿರ್ತೀವಿ, ಬೇರೆ ವಿಷಯದಲ್ಲಿ ಹೊಟ್ಟೆ ಕಿಚ್ಚು ಪಡಬಾರ್ದು ಅಂತ ಹೇಳಿ. ಆದ್ರೂ ಕೂಡ ನಾವು ಹೊಟ್ಟೆ ಕಿಚ್ಚು ಪಡ್ತಾ ಇರ್ತೀವಿ. ಇದರ ಅರ್ಥ ಏನಂದ್ರೆ ನಾವು ಮೊಂಡರಾಗ್ಬಿಟ್ಟಿದೀವಿ ಅಂತ. ನಮ್ಮ ಜೀವಿತಗಳಲ್ಲಿ, ಪ್ರಪಂಚದಲ್ಲಿ ಜನರ ಹೃದಯ ಮೊಂಡುತನದ ತುಂಬಿ ತಿಳಿಯದ ಹಾಗೆ ಎಷ್ಟೋ ಪಾಪಗಳನ್ನ ಮಾಡ್ತಾ ಇರ್ತಾರೆ. ನಾನು ಹೇಳ್ತೀನಿ, ಒಂದು ವೇಳೆ ನಾವು ಜಾಗರೂಕರಾಗ್ಲಿಲ್ಲ ಅಂದ್ರೆ ಈ ಪಾಪಗಳು ನಮ್ಮ ಜೀವಿತಗಳು ಇನ್ನೂ ಅಭಿವೃದ್ಧಿ ಆಗುತ್ತೆ. ಇವತ್ತೇ ಒಂದ್ ಚಿಕ್ಕ ಪಾಪ ಸುಳ್ಳು ತಾನೆ, ಗೊತ್ತಿದೆ ಸುಳ್ಳು ಹೇಳ್ಬಾರ್ದು ಅಂತೇಳಿ ನಾವು ಸುಳ್ಳು ಹೇಳಿಕ್ ಸ್ಟಾರ್ಟ್ ಮಾಡ್ತೀವಿ. ಅದೇನಾಗುತ್ತೆ ಅಂದ್ರೆ ನಮ್ಮ ಹೃದಯದಲ್ಲಿ ಹಂಗೆ ನೆಲೆಗೊಳ್ಳುತ್ತೆ. ನಾವು ಅದನ್ನ ಯಾವಾಗಲೂ ಚೇಂಜ್ ಮಾಡ್ಕೊಳಲ್ಲ. ನೆಕ್ಸ್ಟ್ ಇನ್ನೊಂದು ಪಾಪ, ನೆಕ್ಸ್ಟ್ ಇನ್ನೊಂದು ಪಾಪ. ಮತ್ತೆ ಯೇಸು ಸ್ವಾಮಿ ಹತ್ರ ಬರೋ ಕಾರಣ ಏನು? ನಮಗೆ
ಯೇಸು ಸ್ವಾಮಿಯವರ ಪಾದ ಸನ್ನಿಧಾನದಲ್ಲಿ ನಾವು ಬರ್ಲಿಕ್ಕೆ ಮೇನ್ ಕಾರಣ ಏನಂದ್ರೆ ನಮ್ಮ ಪಾಪಗಳಿಂದ ಯೇಸು ಸ್ವಾಮಿ ನಮ್ಮನ್ನ ಬಿಡುಗಡೆ ಮಾಡಿದ್ದಾರೆ. ಪಾಪಗಳಿಂದ ಯೇಸು ಸ್ವಾಮಿಯವರು ಬಿಡುಗಡೆ ಮಾಡ್ತಾರೆ. ನಾವು ಯೇಸು ಸ್ವಾಮಿ ಹತ್ರ ಬಂದ್ರೂ ಕೂಡ ನಾವು ತಿಳಿದಂತ ಪಾಪಗಳನ್ನ ಬಿಡದೇನೆ ಅದೇ ಪಾಪಗಳಲ್ಲಿ ಮುಳುಗಿ ಬೇಕಂತ ಗೊತ್ತಿದ್ರೂನು ಅದೇ ಬಾಯಿಂದನೇ ಶಬ್ದಗಳಲ್ಲಿ ಹೊರಡ್ತಾ ಇರುತ್ತೆ, ಅದೇ ಕಿವಿಗಳಲ್ಲಿ ಆ ಹಾಡುಗಳನ್ನ ಕೇಳ್ತಿರ್ತೀವಿ, ಅದೇ ಕಣ್ಣುಗಳಿಂದ ಆ ಸೀರಿಯಲ್ ಮೂವಿ ಎಲ್ಲ ನೋಡ್ತಿರ್ತೀವಿ. ದೇವರ ವಾಕ್ಯಗಳು ಹೇಳುತ್ತೆ, ನೀವು ನನ್ನಲ್ಲಿ ಸಂತೋಷ ಪಡ್ರಿ, ನನ್ನಲ್ಲಿ ಆನಂದ ಪಡ್ರಿ ಅಂತೇಳಿ. ಪುನಃ ನಾವು ಅದನ್ನೇ ಮಾಡ್ತಾ ಇದ್ರೆ ಮತ್ತೆ ನಮ್ಮನ್ನ ಏನ್ ಹೇಳ್ಬೇಕು ಹೇಳ್ರಿ. ಇಲ್ಲಿ ಯೋಶಿಯನ ಸಮಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, 3ನೇ ಅಧ್ಯಾಯ 6ರಿಂದ 8ನೇ ವಚನವನ್ನ ನಾವು ಓದಿದ್ರೆ 7ನೇ ವಚನದಲ್ಲಿ ನೋಡಿ, ಅವಳು ಇವುಗಳನ್ನೆಲ್ಲ ನಡೆಸಿದ ಮೇಲೆ, ಅಂದ್ರೆ ಇಸ್ರಾಯೇಲಳು ಸಣ್ಣ ಇಸ್ರಾಯೇಲ್ ಮತ್ತೆ ಯಹೂದ, ಅದಕ್ಕೆ ಅಕ್ಕ ತಂಗಿ ಅಂತ ಹೆಸರಿಟ್ಟಿದ್ದಾರೆ. ಇಸ್ರಾಯೇಲ್ ಅಂದ್ರೆ ಅಕ್ಕ, ಯಹೂದ ಜನರಿಗೆ ತಂಗಿ ಅಂತ ಒಂದು ಮೆಟಾಫರಿಕಲ್ ಲ್ಯಾಂಗ್ವೇಜ್ ಸಣ್ಣ ಒಂದು ಭಾವನೆಯಿಂದ ದೇವರಲ್ಲಿ ವಿವರಿಸಿದ್ದಾರೆ. ಅವಳು ಅಂದ್ರೆ ಇಲ್ಲಿ ಇಸ್ರಾಯೇಲರು. ಅವಳು ಇವುಗಳನ್ನೆಲ್ಲ ನಡೆಸಿದ ಮೇಲೆ ನನ್ನ ಬಳಿಗೆ ಪುನಃ ಬಂದಾಳು ಅಂದುಕೊಂಡೆನು, ಆದರೆ ಬರಲಿಲ್ಲ. ಸಣ್ಣ ಆಗ ಯಹೂದವೆಂಬ ದ್ರೋಹಿಯಾದ ಅವಳ ತಂಗಿಯು, ಯಹೂದ ದೇಶದವರು, ಯಹೂದ ರಾಜ್ಯದವರು, ಅವಳ ತಂಗಿಯು ಇದನ್ನ ನೋಡಿದಳು. ಇಸ್ರಾಯೇಲರ ಜೊತೆಗೆ ಏನೇನೆಲ್ಲ ಘಟನೆ ಸಂಭವಿಸಿದೆ, ಇಸ್ರಾಯೇಲರ ರಾಜರಿಗೆ ಏನೇನೆಲ್ಲ ಸಂಭವ ಘಟನೆ ನಡೆದಿದೆ, ಅವರು ಯಾವ ರಾಜರುಗಳಿಗೆ ಮಾರಲ್ಪಟ್ಟಿದ್ದಾರೆ, ಅವರ ಜೀವಿತಗಳಲ್ಲಿ ದೇವರ ಶಿಕ್ಷಾಹಸ್ತ ಯಾವ ರೀತಿ ಬಂದಿದೆ, ಇದನ್ನೆಲ್ಲ ಇಸ್ರಾಯೇಲರ ತಂಗಿ ಯಹೂದ ರಾಜ್ಯ ನೋಡಿದಾಳೆ, ಕಣ್ಣಿಂದ ನೋಡಿದೆ. ಯಹೂದರು ಕಣ್ಣಿಂದ ನೋಡಿದ್ದಾರೆ, ಅವ್ರೆಲ್ಲದನ್ನ ನೋಡಿದ್ದಾರೆ, ಇವರ ಜೀವಿತಗಳಲ್ಲಿ ಹೆಂಗಾಗಿದೆ ಅಂತ ಹೇಳಿ. ಒಂದು ಅಹಾಬನ ತಗೊಳ್ರಿ, ಇಜ್ಬೇಲನ್ನ ತಗೊಳ್ರಿ, ಈ ತರ ಎಷ್ಟೋ ಜನರು ಇದ್ದಾರೆ. ಅವರು ಎಲ್ಲಾ ಕಣ್ಣುಗಳಿಂದ ನೋಡಿದರೆ ಇಸ್ರಾಯೇಲ್ ರಾಜ್ಯರ ಒಂದು ಚರಿತ್ರೆ ಆಗ್ಲಿ, ಯಹೂದ ರಾಜ್ಯರ ಚರಿತ್ರೆ ಆಗ್ಲಿ, ಎಲ್ಲದನ್ನು ಕೂಡ ಕಣ್ಣಿಂದ ನೋಡಿದಾಳೆ. ಯಾರು? ಯಹೂದ ಒಂದು ರಾಜ್ಯ. ಭ್ರಷ್ಟಳಾದ ಇಸ್ರಾಯೇಲು ಅಂದ್ರೆ ಆ ಒಂದು ಶಬ್ದ ಮತ್ತೆ ಅಲ್ಲಿ ಬಂದಿದೆ, ವ್ಯಭಿಚಾರದ ಕಾರಣದಿಂದಲೇ ನಾನು ಅವಳನ್ನು ನಿರಾಕರಿಸಿ ತ್ಯಾಗ ಪತ್ರ ಕೊಟ್ಟದ್ದನ್ನು ಯಹೂದವೆಂಬ ದ್ರೋಹಿಯಾದ ಅವಳ ತಂಗಿ ನೋಡಿಯು. ನೋಡಿ ಆ ಶಬ್ದ ಎಷ್ಟು ಒತ್ತಿ ದೇವ್ರು ಹೇಳ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ನನ್ನನ್ನ ಬಿಟ್ಟು ಈ ಚಿದೋನ್ಯರ, ಅಮ್ಮೋನಿಯರ, ಮೋವಾಬ್ಯರ ದೇವರುಗಳನ್ನ ಇವರು ಅವಲಂಬಿಸಿದ್ದಾರೆ. ಆ ಅನ್ಯ ದೇವರುಗಳನ್ನ, ಅನ್ಯ ವಿಗ್ರಹಗಳನ್ನ ಅವಲಂಬಿಸಿ ಹೋಗಿದ್ದಾರೆ. ಅವರು ವ್ಯಭಿಚಾರ ಮಾಡ್ತಾ ಇದ್ದಾರೆ, ಅವರು ದ್ರೋಹ ಮಾಡಿದಾರೆ ನನಗೆ. ನಾನು ಪತಿಯಾಗಿ ಅವರ ಜೊತೆಗೆ ಜೀವನ ಮಾಡಬೇಕು, ಆದ್ರೆ ಅವ್ರು ನನ್ನನ್ನು ಬಿಟ್ಟು ಅವ್ರು ಅಲ್ಲಿ ಹೋಗಿದ್ರಿಂದ ನಾನು ತ್ಯಾಗ ಪತ್ರ ಕೊಟ್ಟು ಬಿಟ್ಟಿದ್ದೀನಿ. ನಾನು ಇನ್ಮೇಲೆ ಅವ್ರಿಗೆ ಹೆಲ್ಪ್ ಮಾಡಲ್ಲ, ನಾನು ಇನ್ಮೇಲೆ ಅವ್ರಿಗೆ ಸಹಾಯ ಮಾಡಲ್ಲ, ನಾನು ತ್ಯಾಗ ಪತ್ರ ಕೊಟ್ಬಿಟ್ಟಿದ್ದಾರೆ ದೇವರು. ಇದನ್ನ ಯಹೂದದವಳು ಅಂದ್ರೆ ಯಹೂದ ರಾಜ್ಯದ ಜನಾಂಗದವರು ಕಣ್ಣಿಂದ ನೋಡಿಯೂ ಅಂಜದೆ, ಭಯ ಪಡದೆ, ನಾಚಿಕೆ ಇಲ್ದೇನೆ ತಾನು ಹೋಗಿ ಏನ್ ಮಾಡ್ತಿದ್ದಾಳೆ? ಆ ವ್ಯಭಿಚಾರವನ್ನ ಮಾಡ್ತಾ ಇದ್ದಾಳೆ. ಅಂದ್ರೆ ತಾನು ಹೋಗಿ ಆ ಅಮೋನಿಯರ, ಚಿದೋನಿಯರ, ಮೋವಾಬ್ಯರ, ಇನ್ನ ಎಷ್ಟೋ ವಿಗ್ರಹಗಳಲ್ಲಿದೆ, ದಾಗೋನ್, ಬಾಳ್ ದೇವರು, ಇವುಗಳನ್ನ ಅವರು ಆರಾಧನೆ ಮಾಡ್ತಾ ಇದ್ದಾರೆ. ನನಗೆ ವಿರೋಧವಾಗಿ ಇವರು ವ್ಯಭಿಚಾರ ಮಾಡ್ತಾ ಇದಾರಂತ. ತಮ್ಮ ನಿಜ ದೇವರನ್ನ ಬಿಟ್ಟು ಅನ್ಯ ದೇವರುಗಳತ್ತ ಹೋದ್ರು. ಬೈಬಲ್ ಅಲ್ಲಿ ಹೊಸ ಒಡಂಬಡಿಕೆ ನಾವು ಬಂದ್ರೆ ವಿಗ್ರಹಕ್ಕೆ ಯಾವುದನ್ನ ಹೋಲಿಕೆ ಮಾಡಿದರೆ, ಯಾವುದೇ ಒಂದು ಲೋಭ ನಮ್ಮ ಜೀವಿತಗಳಲ್ಲಿದ್ರೆ, ಒಂದು ವೇಳೆ ದುಡ್ಡಿನ ಆಸೆ ಇರ್ಬೋದು, ಹಣದ ಆಸೆ, ಊಟದ ಆಸೆ, ಬಟ್ಟೆಯ ಆಸೆ, ಇದು ವಿಪರೀತವಾಗಿ ನಮ್ಮ ಜೀವಿತಗಳಲ್ಲಿ ಬಂದ್ರೆ, ದೇವರಿಗಿಂತಲೂ ಅಧಿಕವಾಗಿ ಯಾವುದನ್ನು ನಾವು ಪ್ರೀತಿ ಮಾಡಿದ್ರೆ, ಮೊಬೈಲ್ ಕೂಡ ಒಂದು ವಿಗ್ರಹ ಆರಾಧನೆ. ನೀವೊಂದು ವೇಳೆ ಮೂವಿ ನೋಡುವಂತಹ ಚಟ ನಿಮ್ಮಲ್ಲಿದ್ರೆ, ಮೂವಿ ಕೂಡ ನಿಮಗೆ ವಿಗ್ರಹ ಆರಾಧನೆ. ನೀವೊಂದು ವೇಳೆ ಮೂವಿ ಸಾಂಗ್ಸ್ ಜಾಸ್ತಿ ಕೇಳಬೇಕು. ನಾವು ವಿಶ್ವಾಸಿಯಾಗಿ ಸೇವಕರುಗಳಾಗಿ ಕೂಡ ಈ ದಿನ ಮೂವಿ ನೋಡೋದನ್ನ ಬಿಡಲ್ಲ, ಸೀರಿಯಲ್ ನೋಡೋದನ್ನ ಬಿಡಲ್ಲ. ಇದು ನಿಮ್ಮ ಜೀವಿತಗಳಲ್ಲಿ ವಿಗ್ರಹ ಆರಾಧನೆ ಆಗಿರುತ್ತೆ. ನಾವು ಕ್ರೈಸ್ತರಾಗಿ, ಸೇವಕರುಗಳಾಗಿ ಒಂದು ವೇಳೆ ಸುಳ್ಳು ಹೇಳುವಂತ ಸ್ವಭಾವ ಇದ್ರೆ, ಸುಳ್ಳು ನಿಮ್ಮ ಜೀವಿತಗಳಲ್ಲಿ ವಿಗ್ರಹ ಆರಾಧನೆ ಆಗಿರುತ್ತೆ. ಮೋಸ ಮಾಡುವಂತ ಒಂದು ಸ್ವಭಾವ ನಮ್ಮ ಜೀವಿತಗಳಲ್ಲಿದ್ರೆ, ಮೋಸ ಕೂಡ ನಮ್ಮ ಜೀವಿತಗಳಲ್ಲಿ ವಿಗ್ರಹ ಆರಾಧನೆ ಆಗಿರುತ್ತೆ. ದೇವರಿಗೆ ಕೊಡುವಂತ ಸ್ಥಾನ ಈ ಪ್ರಪಂಚದಲ್ಲಿ ನಾವು ಮನುಷ್ಯರು ಕೊಟ್ಟರು ಅದು ವಿಗ್ರಹ ಆರಾಧನೆ, ವಸ್ತುಗೆ ಕೊಟ್ಟರು ವಿಗ್ರಹ ಆರಾಧನೆ, ಸ್ವಭಾವಕ್ಕೆ ಕೊಟ್ಟರು ವಿಗ್ರಹ ಆರಾಧನೆ. ನಾವು ಒಂದು ವೇಳೆ ಅಂತ ಸ್ವಭಾವಗಳನ್ನ ಹೊಂದಿದ್ರೆ, ನಮಗೂ ಕೂಡ ದೇವರು ಹೇಳೋದೇನೆಂದ್ರೆ, ನಿಮ್ಮ ಮೊದಲಿಂಗನಾದಂತ ಅಂದ್ರೆ ಯೇಸು ಸ್ವಾಮಿಯವರ ಜೊತೆಗೆ ಬಿಟ್ಟು ನಾವು ಇವುಗಳೊಂದಿಗೆ ಸೇರಿ ನಾವು ದೇವರಿಗೆ ದ್ರೋಹ ಮಾಡ್ತಿದ್ದೀವಿ. ನಮಗೆ ನಾಚಿಕೆ ಇಲ್ಲ, ಆದ್ರೂ ಕೂಡ ನಾವು ಆ ಪಾಪ ಮಾಡ್ತಾ ಇರ್ತೀವಿ. ಆದ್ರೂ ಕೂಡ ನಾವು ನಮ್ಮ ಜೀವಿತಗಳನ್ನ ಅಪವಿತ್ರ ಮಾಡ್ಕೊಳ್ತಾ ಇದ್ದೀವಿ. ನಾವು ಪತಿವ್ರತೆಯಾಗಿ ಮೊದಲಿಂಗನ ಜೊತೆಗೆ ನಾವು ಜೀವನ ಮಾಡ್ತಾ ಇಲ್ಲ. ಅದಕ್ಕಾಗಿ ಪ್ರೀತಿಯುಳ್ಳವರೇ, ಯಹೂದ ರಾಜ್ಯದವರು, ಯಹೂದ ಜನಾಂಗದವರು ಇಸ್ರಾಯೇಲರಿಗೆ ಆದಂತ ಘಟನೆಗಳನ್ನು ನೋಡಿನೂ
ಅಂಜದೆ ಮೊಂಡತನ, ಅದಕ್ಕೆ ಹೇಳಿದ್ನಲ್ಲ, ಮೊಂಡತನದಿಂದ ತಿಳಿದು ತಿಳಿದು ಪಾಪ ಮಾಡಬೇಡ್ರಿ. ನೋಡಿನೂ ಕೂಡ ಅಂಜದೇನೆ, ನಾಚಿಕೆ ಇಲ್ದೇನೆ, ಭಯ ಇಲ್ದೇನೆ, ಒಂದ್ ಸ್ವಲ್ಪ ಕೂಡ ಸೆನ್ಸ್ ಇಲ್ದೇನೆ ಅವರು ಆ ಪಾಪಗಳನ್ನ ಮಾಡ್ತಾ ಇದಾರೆ. ದೇವರಿಗೆ ಇಷ್ಟ ಆಗಲ್ಲ ಅದು. ಮೂರನೇದಾಗಿ, ಕೊನೆಯದಾಗಿ, ಯೆರೆಮೀಯನ ಪ್ರವಾದನೆ ಗ್ರಂಥ 10 ವಚನ ಮತ್ತೆ 23ನೇ ವಚನ ಓದಿದ್ರೆ, ಕಪಟದ ಪಶ್ಚಾತ್ತಾಪ ಇರಬಾರ್ದು. ದೇವ್ರು ಕಷ್ಟ ಕೊಟ್ಟರು, ದೇವ್ರ ಮುಂದೆ ಓ ದೇವ್ರೆ ನನ್ಗೆ ಕ್ಷಮಿಸಿ ಅಂತ ಹೇಳಿ ಸುಮ್ಮನೆ ಕಾಟಾಚಾರಕ್ಕೆ ಪಶ್ಚಾತ್ತಾಪ ಪಡೋದು, ಆಮೇಲೆ ಪುನಃ ಅದೇ ಪಾಪಗಳನ್ನ ಮಾಡೋದು ದೇವ್ರಿಗೆ ಇಷ್ಟ ಆಗಲ್ಲ. ನಿಜವಾದಂತ ಪಶ್ಚಾತ್ತಾಪ ಬರಬೇಕು. ಒಂದ್ ವೇಳೆ ನಾವು ಪಾಪ ಮಾಡಿದ್ರೆ, ದೇವ್ರೇ ನನ್ನನ್ನು ಕ್ಷಮಿಸ್ರಿ, ನನ್ನ ಪಾಪಗಳಿಂದ ದೂರ ಮಾಡ್ರಿ ಅಂತ ನಿಜವಾಗ್ಲೂ ನಾವು ಪಶ್ಚಾತ್ತಾಪ ಪಟ್ರೆ ದೇವ್ರು ನಮ್ಮ ಜೊತೆಗೆ ಖಂಡಿತ ಬರ್ತಾರೆ. ಅಲ್ಲಿ ನೋಡಿ, ನಾನು ಮೊದಲು ಒಂದು ವಚನ ಓದಿದಲ್ಲ, 7ನೇ ವಚನ ನೋಡ್ರಿ, ಅವಳು ಇವುಗಳನ್ನೆಲ್ಲ ನಡೆಸಿದ ಮೇಲೆ ನನ್ನ ಬಳಿಗೆ ಪುನಃ ಬಂದಾಳು ಅಂದುಕೊಂಡೇನು, ಆದರೆ ಬರಲಿಲ್ಲ. ಇಲ್ಲಿ ಅವ್ರು ಬರಲಿಲ್ಲ, ಅವ್ರು ಹೋಗ್ಬಿಟ್ರು. ಬಟ್ ನಮಗೆ ಹೊಸ ಒಡಂಬಡಿಕೆಯಲ್ಲಿ ಒಂದು ಅವಕಾಶ ಇದೆ. ಇನ್ನು ಒಂದು ವೇಳೆ ನಿಜವಾಗ್ಲೂ ಪಶ್ಚಾತ್ತಾಪ ಪಟ್ಟು, ಎಷ್ಟು ಘೋರವಾದ ಪಾಪಗಳನ್ನು ಮಾಡಿದ್ರು ಕೂಡ ನಿಜವಾಗ್ಲೂ ಪಶ್ಚಾತ್ತಾಪ ಪಟ್ಟು ಯೇಸುವಿನ ಪಾದಗಳ ಬಳಿಯಲ್ಲಿ ಬಂದ್ರೆ ನಮಗೆ ನಿಜವಾಗ್ಲೂ ಕೂಡ ಕ್ಷಮಾಪಣೆ ಇದೆ. ಕಪಟದ ಪಶ್ಚಾತ್ತಾಪಕ್ಕೆ ಕ್ಷಮಾಪಣೆ ಇಲ್ಲ. ಏನೋ ಕಾಟಾಚಾರಕ್ಕೆ ಯೇಸು ಹೇಳಿದರೆ ನಾವು ಪಶ್ಚಾತ್ತಾಪನ ಅಂತ ಯಾವಾಗ್ಲೂ ಬರಬಾರದು. ನಿಜವಾದಂತ ಪಶ್ಚಾತ್ತಾಪದಿಂದ ಯೇಸು ಸ್ವಾಮಿಯವರ ಬಳಿಗೆ ಬಂದ್ರೆ ನಮ್ಮೆಲ್ಲ ಪಾಪಗಳಿಗೆ ಪರಿಹಾರ ಇದೆ. ದೇವರ ವಾಕ್ಯಗಳ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಪ್ರಿಯರೇ, ನಾನು ಕೊನೆಯದಾಗಿ ನಿಮಗೆ ಈ 3 ಮಾತುಗಳನ್ನು ನೆನೆಸ್ತೇನೆ. ಪಾಪ ಮಾಡಿ ದೇವರಿಂದ ಒಳ್ಳೆಯದನ್ನ ಎದುರು ನೋಡಬೇಡಿ, ಅದು ನಮಗೆ ಸಿಗಲ್ಲ. ಇನ್ನು ಮೊಂಡತನದಿಂದ ತಿಳಿದು ಪಾಪ ಮಾಡಿದ್ರೆ ದೇವರ ಕೋಪಕ್ಕೆ ನಾವು ಕಾರಣರಾಗ್ತೀವಿ. ಕಪಟದ ಪಶ್ಚಾತ್ತಾಪ ಬೇಡ, ನಿಜವಾದಂತ ಪಶ್ಚಾತ್ತಾಪದಿಂದ ನಾವು ದೇವರ ಬಳಿಗೆ ಬಂದ್ರೆ ನಮಗೆ ರಕ್ಷಣೆ ಖಂಡಿತವಾಗ್ಲೂ ಕೂಡ ಸಿಗುತ್ತೆ. ನಾವು ಪಡ್ಕೊಳ್ಬಾರ್ದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೇಸುವಿನ ಪ್ರಭು ಯೇಸು ಕ್ರಿಸ್ತನೇ, ಈ ಒಂದು ಸುಂದರವಾದ ದಿನಗಳಲ್ಲಿ ನಾವೆಲ್ಲರೂ ನಿಮ್ಮ ಸಮ್ಮುಖದಲ್ಲಿ ಬಂದು ಕೆಲ ವಾಕ್ಯಗಳನ್ನು ಧ್ಯಾನಿಸಲು ನಮಗೆ ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ. ಈ ಒಂದು ವಾಕ್ಯಗಳನ್ನು ಕೇಳಿದವರನ್ನು ಕೂಡ ಆಶೀರ್ವದಿಸ್ರಿ. ದೇವರೇ ಹೇಳಿದಂತಹ ನನ್ನ ಜೀವಿತಗಳಲ್ಲೂ ಕೂಡ ಈ ವಾಕ್ಯಗಳನ್ನು ಅನುಸರಿಸಿ ನಾವೆಲ್ಲರೂ ಒಬ್ಬರಿಗೊಬ್ಬರು ಜೀವಿಸುವಂತೆ, ಎಚ್ಚರಿಸಿಕೊಂಡು ಜೀವಿಸುವಂತೆ ನಮಗೆ ಕೊಟ್ಟಂತ ಒಂದು ಒಳ್ಳೆ ಅವಕಾಶಕ್ಕಾಗಿ ಸ್ತೋತ್ರ. ದೇವ, ಈ ಒಂದು ದಿನವನ್ನು ಕೂಡ ನಮ್ಮ ಜೀವಿತಗಳಲ್ಲಿ ಆಶೀರ್ವಾದದಾಯಕವಾಗಿ ಒದಗಿಸಿಕೊಡ್ರಿ ಕರ್ತನೆ. ಅನೇಕರು ಈ ದಿನ ಅನೇಕ ಅದ್ಭುತಗಳನ್ನ ನಿಮ್ಮಿಂದ ಕಂಡುಕೊಂಡು ಇನ್ನೂ ಅಧಿಕವಾಗಿ ಭರವಸೆಯುಳ್ಳವರಾಗಿ, ನಂಬಿಕೆಯುಳ್ಳವರಾಗಿ ಜೀವಿಸುವಂತೆ ಸಹಾಯ ಮಾಡಿ. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ಪರಲೋಕ ತಂದೆಯಾದ ದೇವರೇ.